ಬಿಜೆಪಿಯವರು ವಿರೋಧ ಮಾಡ್ತಾ ಇಲ್ಲ. ವಿರೋಧ ಮಾಡೋದು ಸಹಜವಾಗಿ ನಡೆ ಮಾಡ್ತಾರೆ. ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಮಾಡೋಂತ ಹೇಳಿರಲ್ಲ. ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇನು ನೋಡೋಲ್ಲ, ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಬಿಜೆಪಿಯವರು ವಿರೋಧ ಮಾಡ್ತಾ ಇಲ್ಲ. ವಿರೋಧ ಮಾಡೋದು ಸಹಜವಾಗಿ ನಡೆ ಮಾಡ್ತಾರೆ. ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಮಾಡೋಂತ ಹೇಳಿರಲ್ಲ. ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇನು ನೋಡೋಲ್ಲ, ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ. ಬಿಜೆಪಿಯವರು ವಿರೋಧ ಮಾಡ್ತಾ ಇಲ್ಲ. ವಿರೋಧ ಮಾಡೋದು ಸಹಜವಾಗಿ ನಡೆ ಮಾಡ್ತಾರೆ. ಸರ್ಕಾರ ಒಳ್ಳೆಯ ರಾಜ್ಯಪಾಲರಿಂದ ಭಾಷಣ ಮಾಡಿಸಿದೆ. ಏನು ಡೆವಲಪ್ಮೆಂಟ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ನೋಡೋಣ, 3-4 ದಿವಸ ಚರ್ಚೆ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ವಿರೋಧ ಪಕ್ಷದವರು, ಅದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸರ್, ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಪ್ರಕರಣದಲ್ಲಿ ಮಂಜುಳಾ ಹೌದು ಆಗಿದ್ದಾರೆ. ಹೌದು, ಆಪ್ತರ ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಇದ್ರೆ ಅದಕ್ಕೆ ನಾವೇನು ಕಿಡ್ನಾಪ್ ಮಾಡೋಂತ ಹೇಳಿರಲ್ಲ. ಅವರವ್ರ ವೈಯಕ್ತಿಕವಾಗಿರೋಂಥ ಸಮಸ್ಯೆ. ಸೊ ಯಾವುದೇ ಇಂಥ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ, ಫೋಟೋ ತೆಗಿಸ್ತಾರೆ. ನಾವು ಇವರೇ ಅವರೇನು ನೋಡೋಲ್ಲ, ದಿವಸ 100 ಮಂದಿ ತೆಗಿಸ್ತಾರೆ. ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಸೊ ಏನಿದ್ರು ಅದು ಪೊಲೀಸು ನ್ಯಾಯಾಲಯದಲ್ಲಿ ಇದೆ ಅಷ್ಟೇ.